ನನ್ನ ಹೆಸರು ಕಾವಲಿ ಶಿವಪ್ಪನಾಯ್ಕ ಅಂತೇಳಿ ಕೂಡ್ಲಿಗಿ ಪಟ್ಟಣ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ನ ST ಘಟಕದ ಅಧ್ಯಕ್ಷರಾಗಿ ನಾನು ಇವತ್ತಿನ ದಿವಸ ಡಾಕ್ಟರ್ ಶ್ರೀನಿವಾಸ್ ಅವರ ಜೊತೆಗೆ ಬಂದು ಇವತ್ತೊಂದು ಪಾಲಯನಕೋಟೆಯಲ್ಲಿ ಒಂದು ಕೂಡ್ಲಿಗಿ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಈ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರು ಕೂಡ್ಲಿಗಿ ಪಟ್ಟಣಕ್ಕೆ ಬಂದು ಅವತ್ತಿನ ಉದ್ಯುಕ್ತವಾಗಿ ಚಾಲನೆ ನೀಡಿದ್ರು. ಆದರೆ ಈ ವರ್ಷ ಕೊರೋನಾ ಕೈ ಕೊಟ್ಟಿದ್ದರಿಂದ ಈ ಕೆರೆಗಳಿಗೆ ನೀರು ತುಂಬಿಸೋದು ಯೋಜನೆ ಸ್ವಲ್ಪ ವಿಳಂಬವಾಗಿತ್ತು. ಆದರೆ ದೇವರ ಒಂದು ಆಶೀರ್ವಾದ, ಸತತವಾಗಿ ಬಂದಿರತಕ್ಕಂಥ ಮಳೆ ತುಂಗಭದ್ರಾ ಡ್ಯಾಮ್ ಬಂದ ಮೇಲೆ ಇವತ್ತು ಪಾಲಯನಕೋಟೆಗೆ ಇವತ್ತು ಗಂಗೆ ಮಾತೆ ಹರಿದು ಬಂದಿದ್ದಾಳೆ. ಆ ಒಂದು ವಿದ್ಯುಕ್ತವಾಗಿ ಮಾನ್ಯ ಡಾಕ್ಟರ್ NT ಶ್ರೀನಿವಾಸರವರು ಇವತ್ತು ಚಾಲನೆ ನೀಡಿ ಎಲ್ಲ ಕೆರೆಗಳಿಗೆ ನೀರು ಹರಿಸ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯವನ್ನು ನೆರವೇರಿಸಿದ್ದಾರೆ. ಇದರಿಂದ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಅನೇಕ ಹಳ್ಳಿಗಳಲ್ಲಿ ಗುಳೆ ಹೋಗ್ತಕ್ಕಂಥ ಒಂದೇನು ಕೆಟ್ಟ ಪದ್ಧತಿ ಇತ್ತು, ಈ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯಿಂದ ಗುಳೆ ಹೋಗೋದು ತಪ್ಪಿಸೋದಂಥ ಒಂದು ಮಹತ್ ಕಾರ್ಯವನ್ನು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಾನ್ಯ NY ಗೋಪಾಲಕೃಷ್ಣ ಸಾರವನ್ನು ಕೂಡ ನಾವು ನೆನೆಸಬೇಕಾಗ್ತದೆ. ಈ ಒಂದು ಯೋಜನೆಯನ್ನು ಅವರೇ ತಂದಿದ್ದರು, ಆದರೆ ಅವರು ಕಾರಣಾಂತರದಿಂದ ಈ ಕ್ಷೇತ್ರ ಬದಲಾಯಿಸಿ ಮೊಳಕಾಲ್ಮೂರಿಗೆ ಹೋಗಿ ಅಲ್ಲಿ ಕೂಡ ಇವತ್ತು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಈ ಕೂಡ್ಲಿಗಿ ಕ್ಷೇತ್ರದ 2 ಕಣ್ಣುಗಳಾಗಿ ಒಂದು NY ಗೋಪಾಲಕೃಷ್ಣ ಸಾರ್ ಅವರು ಮತ್ತು ಡಾಕ್ಟರ್ NT ಶ್ರೀನಿವಾಸ್ ಅವರು ಇಬ್ಬರು ಕೂಡ ಒಂದು ಬರದ ನಾಡಿಗೆ ಒಂದು ಭಗೀರಥೆಯನ್ನು ತಂದಿರತಕ್ಕಂಥ ಒಂದು ಮಹತ್ ಕಾರ್ಯವನ್ನು ಮಾಡಿದ್ದಾರೆ. ನಿಜವಾಗಲೂ ಕೂಡ ಇನ್ನು ಮುಂದೆ ಆದರೂ ಕೂಡ ನಮ್ಮ ಕ್ಷೇತ್ರದ ಜನರು ಒಂದು ಹಿಂದುಳಿದ ತಾಲೂಕಿನ ಒಂದು ಅಣೆಪಟ್ಟಿಯಿಂದ ಹೊರ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಇವತ್ತು ದಾಪುಗಾಲು ಆಗ್ತಾ ಇದ್ದೀವಿ. ಮತ್ತು ಇನ್ನೂ ಒಂದು ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಕ್ಷೇತ್ರದ ಜನರಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದರೆ, ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ನೀವು ಮುಂದಿನ ದಿನಗಳಲ್ಲಿ ಕೂಡ ಆಶೀರ್ವಾದ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಇಂಥ ಒಬ್ಬ ಶಾಸಕರನ್ನು ಪಡೆದಿರ್ತಕ್ಕಂಥ ನಾವು ಇವತ್ತು ಗುಡಕೋಟೆ ಕಡೆಗೆ ನೀವೆಲ್ಲ ಪ್ರಯಾಣ ಮಾಡಿದರೆ ಅದು ಕೂಡ ಗೊತ್ತಾಗ್ತದೆ. ಕೂಡ್ಲಿಗಿ ಕೆರೆ ಇರ್ಬೋದು, ಗುಡಕೋಟೆ ಕೆರೆ ಇರ್ಬೋದು, ಆಮೇಲೆ ಇದು ಯಾವುದೋ ಗಂಡ ಬೊಮ್ಮನಹಳ್ಳಿ ಕೆರೆ ಇರ್ಬೋದು. ಇವತ್ತು ಕೋಟೆ ಅಂದರೆ ಅದು ಒಂಥರ ನಮ್ಮ ಕ್ಷೇತ್ರದ ಜನ ಒಂಥರ 1500 ಲೆಕ್ಕಕ್ಕೆ ಆಗಿಬಿಡುತ್ತೆ. ಇವತ್ತು ಬಡ್ಲಡಿಗೆ ರಸ್ತೆ ಇರ್ಬೋದು, ಇವತ್ತು ಕೂಡ್ಲಿಗಿಯಲ್ಲಿ ಶಿವಪುರದಲ್ಲಿ ಒಂದು 36 ಕೋಟಿ ರೂಪಾಯಿ ಒಂದು ಕಾರ್ಮಿಕರ ವಸತಿ ನಿಲಯಕ್ಕೆ ಒಂದು ಭೂಮಿ ಪೂಜೆಯನ್ನು ಕೂಡ ಮಾಡಿದ್ರು. ಈ ಥರ ಅದು ಹೇಳಿಕೆ ಅಂತ ಹೋದರೆ ಸುಮಾರು 2 ರಿಂದ 3 ದಿವಸ ಆಗ್ತದೆ ಮಾನ್ಯ ಶಾಸಕರ ಒಂದು ಸಾಧನೆ. ಕೇವಲ 3 ವರ್ಷದ ಅವಧಿಯಲ್ಲಿ ಸುಮಾರು 2,000-2,500 ಸಾವಿರಕ್ಕಿಂತ ಅಧಿಕ ಅನುದಾನ ತಂದು ಕ್ಷೇತ್ರ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದರೆ ಅದು ನೀವೆಲ್ಲ ಊಹಿಸೋಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಚುನಾವಣಾ ಪ್ರಚಾರ ಅಲ್ಲ, ದಯಮಾಡಿ ಯಾರು ಕೂಡ ತಪ್ಪು ತಿಳಿಯೋದು ಬೇಡ. ದಯಮಾಡಿ ಮುಂದಿನ ದಿನಗಳಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಡಾಕ್ಟರ್ ಶ್ರೀನಿವಾಸ್ ಅವರನ್ನು ಬೆಂಬಲಿಸಬೇಕಂತೇಳಿ ನಾನು ಇದು ಚುನಾವಣಾ ಪ್ರಚಾರ ಅಂತ ನಾನು ತಿಳ್ಕೊತೀನಿ. ಯಾಕಂತ ಹೇಳಿದರೆ ಅವ್ರನ್ನ ಬೆಂಬಲಿಸಬೇಕಂತ ನಾನು ಕೇಳ್ಕೊಂಡು ಕೈ ಮುಂದೆ ಕೇಳ್ತಾ ಇದ್ದೀನಿ. ನಮಸ್ಕಾರ.